ಕಾರ್ಗಿಲ್ ದಿವಸದ 26ನೇ ವರ್ಷಾಚರಣೆಯನ್ನ ವಿಜಯವಾಣಿ ವತಿಯಿಂದ ತುಮಕೂರಿನಲ್ಲಿ ಆಚರಿಸಲಾಯಿತು. ವಿಜಯೋತ್ಸವ ಜಾಥಾದಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಶಾಲಾ ಕಾಲೇಜು ಮಕ್ಕಳು, ಎನ್ಸಿಸಿ ಕ್ಯಾಡೆಟ್ಗಳು, ಮಾಜಿ ಯೋಧರು, ಜಿಲ್ಲಾ ಪಂಚಾಯತ್ ಸದಸ್ಯರು, ನಾಗರಿಕರು ಸೇರಿದ್ದು ವಿಜೃಂಭಣೆಯಿಂದ ಕಾರ್ಗಿಲ್ ದಿನಾಚರಣೆಯನ್ನ ಆಚರಿಸಲಾಯಿತು. ಕಾರ್ಗಿಲ್ ವಿಜಯೋತ್ಸವದಲ್ಲಿ ಪಾಲ್ಗೊಂಡ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬೆಳಗ್ಗೆ 7 ಗಂಟೆಗೆ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಿಂದ 3 ಕಿಲೋಮೀಟರ್ವರೆಗೂ ನಗರದ ವಿವಿಧ ಮಾರ್ಗಗಳಲ್ಲಿ ವಾಕಥಾನ್ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ತುಮಕೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್ ಪಾಲ್ಗೊಂಡಿದ್ದರು. ಇನ್ನು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ, ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್ ಮಕ್ಕಳಲ್ಲಿ ದೇಶಭಕ್ತಿ ಮೂಡಿಸುವ ವಿಚಾರ ಹಾಗೂ ಘಟನೆಯನ್ನ ಹಂಚಿಕೊಂಡರು. ಪ್ರತಿಯೊಂದು ಕ್ಷಣಕ್ಕೂ ದೇಶ ನನ್ನ ಉಸಿರು, ದೇಶ ನನ್ನ ಜೀವ. ನಮ್ಮ ಯುದ್ಧದಲ್ಲಿ ಆ ಯುದ್ಧ ಅಂದರೆ ಅದು ಅಂತ ಇಂಥ ಯುದ್ಧ ಅಲ್ಲ. ಸುಮಾರು 12,000ದಿಂದ 18,000 ಎತ್ತರ ಪರ್ವತ ಶ್ರೇಣಿ, ಮಂಜುಗಡ್ಡೆ, ಜೊತೆಗೆ ಅವರ ಯುದ್ಧ ಸಾಮಗ್ರಿಗಳನ್ನು ತಗೊಂಡು ಭಾರವಾದ ಇದರಲ್ಲಿ ಮಂಜಲ್ಲಿ ಹೋದರೆ ಮೇಲಿಂದ ಕೆಳಗಡೆ ಬೀಳ್ತಾರೆ. ಬದುಕೋದೇ ಕಷ್ಟ. ಅವರು ಪಾಕಿಸ್ತಾನದವರು ಮೇಲಿಂದ ಗುಂಡೊಡಿತಾ ಕೆಳಗಡೆಯಿಂದ ಒರೆಸ್ಕೋಬೇಕು. ಆದರೂ ಎಷ್ಟೋ ಜನ ಪ್ರಾಣಾರ್ಪಣೆ ಕೊಟ್ಟು ನಮ್ಮನ್ನು ಉಳಿಸೋಕ್ಕೆ ನಮ್ಮ ಸೈನಿಕರು 1 ನಿಮಿಷ ಯೋಚನೆ ಮಾಡದೆ ತಮ್ಮ ಪ್ರಾಣಾರ್ಪಣೆ ಕೊಟ್ಟು ಆ ಯುದ್ಧವನ್ನು ನಮ್ಮನ್ನು ಗೆಲ್ಲಿಸಿ ಭಾರತಕ್ಕೆ ಒಂದು ಪ್ರತಿಮೆ ತಂದಿದ್ದಾರೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆದೇಶದಿಂದ ವಿಜಯವಾಣಿಯವರಿಗೆ ಮತ್ತೊಂದು ಸಲ ನಾನು ಧನ್ಯವಾದ ಹೇಳಿ, ಇಂಥ ಅನೇಕ ಕಾರ್ಯಕ್ರಮಗಳು ವರ್ಷಕ್ಕೆ 1 ದಿವಸ ಆದರೂ ಆಗೋದಿಲ್ಲ, ಪ್ರತಿನಿತ್ಯ ಆಗಬೇಕು. ಪ್ರತಿನಿತ್ಯ ಎಲ್ಲ ಕಾಲೇಜಲ್ಲಿ ಟೀಚರ್ಸು ದಯವಿಟ್ಟು 10 ನಿಮಿಷ 20 ನಿಮಿಷ ಮಕ್ಕಳಿಗೆ ದೇಶಭಕ್ತಿ ಬಗ್ಗೆ ಬೋಧನೆ ಮಾಡಿ. ಇದು ಇವತ್ತು ಅವಶ್ಯಕತೆ ಇದೆ. ಇವತ್ತು ದೇಶದಲ್ಲಿ ಸಾಕಷ್ಟು ಕಾರ್ಯಕ್ರಮ ನೋಡ್ತೀವಿ, ರಾಜಕೀಯ ಸಾವಿರಾರು ಜನ ಸೇರಿ ನೋಡ್ತೀವಿ, ಪ್ರೋಗ್ರಾಮ್ಗಳು ನೋಡ್ತೀವಿ, ರಾಜಕೀಯ ಒಂದು ರ್ಯಾಲಿಗಳನ್ನ, ಸಿನಿಮಾದವ್ರು ಬಂದರೆ ಸಾವಿರಾರು ಜನ ಸೇರ್ಕೊಂಡು ಹುಚ್ಚಾಗಾಡೋದು ನೋಡ್ತೀವಿ, ಇನ್ಯಾವುದೋ ರಿಯಾಲಿಟಿ ಶೋನ ನೋಡ್ತೀವಿ. ಆದರೆ ದೇಶದ ಭದ್ರತೆಗೆ ಅಖಂಡತೆಗೆ ಕಾರಣಕರ್ತರಾದಂಥ ದೇಶಭಕ್ತಿ, ಪೇಟ್ರಿಯಾಟಿಸಮ್ ಮೂಡುವಂಥ ಯೋಧರಿಗೆ ಒಂದು ನಮನ ಸಲ್ಲಿಸುವಂಥ ಇಂಥ ಕಾರ್ಯಕ್ರಮಗಳು ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಆಗ್ತಿರೋವಂಥದ್ದು ಖಂಡಿತವಾಗಿಯೂ ದೇಶದ ಜನತೆಗೆ, ವಿಶೇಷವಾಗಿ ಯುವಕರಿಗೆ ಇದೊಂದು ದಿಕ್ಸೂಚಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ರೀತಿ ಕಾರ್ಯಕ್ರಮಗಳು ಹೆಚ್ಚಿನದಾಗ ಆಗಬೇಕು. ವಿಶೇಷವಾಗಿ ಯುವಕರಲ್ಲಿ, ದೇಶದ ಎಲ್ಲ ಪ್ರಜೆಗಳಲ್ಲೂ ಕೂಡ ದೇಶಭಕ್ತಿ, ಪೇಟ್ರಿಯಾಟಿಸಮ್ ಮತ್ತು ರಾಷ್ಟ್ರೀಯತೆ, ನ್ಯಾಷನಲಿಸಮ್ ಇದು ಮೂಡಬೇಕು. ಒಂದು ದೇಶ ಇದ್ದರೆ ನಾವೆಲ್ಲರೂ ಕೂಡ ಅದರೊಳಗೆ ನೆಮ್ಮದಿಯಾಗಿರೋದು. ನಾವಿಲ್ಲೇನೋ ನಾವು ಮಾಡ್ಕೊಂಡಿರ್ತೀವಿ, ಬೆಳಗ್ಗೆ ನಮ್ಮದೇ ಆದಂಥ ನಾವು ಗೋಜಲಲ್ಲಿರ್ತೀವಿ. ಆದರೆ ದೇಶ ಅನ್ನೋದೊಂದು ಅಖಂಡತೆಯನ್ನು ಕಾಪಾಡಬೇಕು. ಅದಕ್ಕೆ ಮೂಲ ಕಾರಣ ನಮ್ಮ ಡಿಫೆನ್ಸ್ ಫೋರ್ಸಸ್. ಆದ್ದರಿಂದ ಇಂಥ ನ್ಯಾಷನಲಿಸಮ್ ಮತ್ತು ಪೇಟ್ರಿಯಾಟಿಸಮ್, ದೇಶಭಕ್ತಿಯ ಕಿಚ್ಚನ್ನು ಎಬ್ಬಿಸುವಂಥ ಇಂಥ ಕಾರ್ಯಕ್ರಮಗಳು ಹೆಚ್ಚಿನದಾಗಲಿ. ಅದಕ್ಕೆ ಮುನ್ನುಡಿಯಾಗಿ ನಮ್ಮ ವಿಜಯವಾಣಿಯ ಪ್ರತಿ ವರ್ಷವೂ ಕೂಡ ಮಾಡ್ತಿರುವಂಥದ್ದು ಖಂಡಿತವಾಗ್ಲೂ ಸಂತೋಷ ಅಂತ ಹೇಳ್ತಾ, ಈ ಒಂದು ದೇಶಭಕ್ತಿ ಕಾರ್ಯಕ್ರಮ ಆಯೋಜಿಸಿದಂಥ ವಿಜಯವಾಣಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ವಿಜಯೋತ್ಸವ ಜಾಥಾ ಮುಗಿದ ಬಳಿಕ ದೇಶಕ್ಕಾಗಿ ಪ್ರಾಣ ಒತ್ತೆ ಇಟ್ಟು ಹುತಾತ್ಮರಾದ ಯೋಧರಿಗೂ ಗೌರವ ಸಲ್ಲಿಸಲಾಯಿತು. ಜತೆಗೆ ಮಾಜಿ ಯೋಧರಿಗೂ ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಯಿತು. ಮಕ್ಕಳು ಮಾತ್ರವಲ್ಲದೆ ವಿವಿಧ ಸಂಘಟನೆಗಳು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದ್ವು. ಸಮವಸ್ತ್ರ ಧರಿಸಿ ತ್ರಿವರ್ಣ ಧ್ವಜ ಹಿಡಿದ ಮಕ್ಕಳ ನಡಿಗೆ ದೇಶಭಕ್ತಿ ಹೆಚ್ಚಿಸಿತು. ಜನಪದ ನೃತ್ಯ, ದೇಶಭಕ್ತಿ ಗೀತೆ, ಮಾಜಿ ಯೋಧರ ಸ್ಫೂರ್ತಿದಾಯಕ ಮಾತುಗಳು ಯುವ ಜನತೆ ಮೈನವಿರೇಳುವಂತೆ ಮಾಡಿತು.